ಅನುಷಾ ಅವರು ರಿಯಾಕ್ಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅವರು ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಆ ಥರ ಈ ಥರದ್ದೊಂದು ತಪ್ಪು ಮಾಡಿದ್ದಾರೆ ಅಂತ ನನ್ನ ಮನಸ್ಸು ಒಪ್ತಾ ಇಲ್ಲ. ವಿನೀಶ್ ಬಗ್ಗೆನೂ ತಾವು ಕಳವಳ ವ್ಯಕ್ತಪಡಿಸಿದ್ರಿ. ಪಾಪ ಅವ್ನಿಗೇನು ಗೊತ್ತಾಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ ಅಂತ. ಯಾಕಂದ್ರೆ ಪುಟ್ಟ ವಯಸ್ಸಿಗೆ ಈ ಥರದ್ದೆಲ್ಲ ಸಿಚುಯೇಷನ್ ನೋಡಿದಾಗ ತುಂಬಾ ಸಂಕಟ ಆಗ್ತಿರುತ್ತೆ. ಅಭಿಮಾನಿಗಳ ಒಂದು ಸೇಫ್ಟಿನ ನೋಡ್ತಿದ್ದಂತ ದಾಸ ಒಬ್ಬ ಅಭಿಮಾನಿನ ಕರ್ದ್ಬಿಟ್ಟು ಓಡಿಸಿ ಸಾಯಿಸ್ತಾರೆ ಅಂದ್ರೆ ಯಾರಿಗೂ ನಂಬಕ್ಕಾಗಲ್ಲ. ಒಂದು ಜೀವಕ್ಕೂ ಒಂದು ನ್ಯಾಯ ಸಿಗಬೇಕು, ಆ ಕಡೆಯಿಂದಲೂ ಸಂಕಟ ಆಗುತ್ತೆ. ಆ ಫ್ಯಾಮಿಲಿ ನೋಡಿದಾಗ್ಲೂ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ, ಅಂಡ್ ದರ್ಶನ್ ಸರ್ ಸಿಚುಯೇಷನ್ ನೋಡಿದಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಸಹಚರರು ಸೇರಿದಂತೆ ಟೋಟಲ್ 19 ಜನರು 14 ದಿನಗಳ ಕಾಲ ಜೈಲುವಾಸ ಅನುಭವಿಸಬೇಕಾದಂಥ ಸಂದರ್ಭ. ಸೊ ಈಗ ನನ್ನೊಟ್ಟಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ, ಜೊತೆಗೆ ಅವರ ಅಭಿಮಾನಿ ಕೂಡ ಆಗಿರ್ತಕ್ಕಂಥ ನಟಿ ಅನುಷಾ ರೈ ಅವರಿದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದ ಮೂಲಕ ವ್ಯಕ್ತಪಡಿಸಿದರು. ದರ್ಶನ್ ಅವರು ಹೇಗೆ ಅನ್ನೋದನ್ನು, ಅವರು ಕಂಡಂತೆ ಹೇಗೆ ಅನ್ನೋದನ್ನು ಜನರಿಗೆ, ಅಭಿಮಾನಿಗಳಿಗೆ ತಿಳಿಸುವಂಥ ಕೆಲಸ ಮಾಡಿದರು. ಸೊ ಈಗ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ನನ್ನ ಮಾತನಾಡಲಿಕ್ಕೆ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ನಮಸ್ತೆ. ಹಾಯ್, ನಮಸ್ತೆ. ಈ ಸಂದರ್ಭದಲ್ಲಿ ಅವರ ಆಪ್ತರೇ ಆಗಲಿ ಯಾರೇ ಆಗಲಿ ದರ್ಶನ್ ಪರ ಮಾತಾಡಿದ್ರೂ ಕಾಂಟ್ರವರ್ಸಿ ಆಗ್ತಿದೆ, ವಿರೋಧ ಮಾತಾಡಿದ್ರು ಕಾಂಟ್ರವರ್ಸಿ ಆಗ್ತಿದೆ. ಸೊ ನಿಮ್ಮಲ್ಲೂ ಕೂಡ ಒಂದು ಅಂಜಿಕೆ ಇದ್ದೇ ಇದೆ ಏನು ಮಾತಾಡಬೇಕು ಅಂತ. ಆದ್ರೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಹೇಳ್ಕೊಂಡಂತೆ, ತಾವು ಅಭಿಪ್ರಾಯ ಹಂಚ್ಕೊಂಡಂತೆ, ಫಸ್ಟು ನನಗೆ ಅನುಷಾ ಅವರು ರಿಯಾಕ್ಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ? ಮೊದಲನೇದಾಗಿ ನಾನು ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಅವರ ಕುಟುಂಬಕ್ಕೆ ದುಃಖನ ತಡ್ಕೊಳ್ಳುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ಇವಾಗ ನಾ ಕಂಡ ದರ್ಶನ್ ಸರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಸೊ ತುಂಬ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ, ತುಂಬ ಒಳ್ಳೆ ಗುಣಗಳನ್ನ ಹೊಂದಿರುವಂಥವ್ರು, ಅಂದ್ ತುಂಬ ಒಳ್ಳೆಯದನ್ನು ಕೂಡ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನೋಡಿದ್ದೀರ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಸೊ ಅವರು ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಆ ಥರ ಈ ಥರದ್ದೊಂದು ತಪ್ಪು ಮಾಡಿದ್ದಾರೆ ಅಂತ ನನ್ನ ಮನಸ್ಸು ಒಪ್ತಾ ಇಲ್ಲ. ಏನೇ ಆಗಲಿ, ತಪ್ಪು ಮಾಡಿದ್ದಾರೆ ಅಂತ ನಾನು ನೋಡಿಲ್ಲ, ನೀವು ನೋಡಿಲ್ಲ. ಆ್ಯಂಡ್ ಏನು ನೀವೆಲ್ಲ ಮೀಡಿಯಾದಲ್ಲಿ ತೋರಿಸ್ತಿದ್ದೀರಾ ಅಷ್ಟೇ ನನಗೂ ಕೂಡ ಗೊತ್ತಿದೆ, ಆ್ಯಂಡ್ ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಈ ಒಂದು ತಪ್ಪು ಮಾಡಿದರೆ ಇಲ್ಲ ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಕಾನೂನು ಅನ್ನೋದೊಂದಿದೆ. ಕಾನೂನು ಮುಂದೆ ನಾನಾಗಲಿ ಅಥವಾ ಯಾರೇ ಆಗಲಿ ತಲೆ ಬಾಗಲೇಬೇಕಾಗುತ್ತೆ. ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಕೊನೆಯದಾಗಿ ಒಂದೇ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎರಡೂ ಕಡೆ ನ್ಯಾಯ ಸಿಗಲಿ. ಯಾಕಂದರೆ ಒಂದು ನ್ಯಾಯ ಮಂದಿರದಲ್ಲಿ ನ್ಯಾಯ ಯಾವತ್ತಿದ್ರೂ ಸತ್ಯದ ಕಡೆ ಇರಲಿ. ಆ್ಯಂಡ್ ದರ್ಶನ್ ಸರ್ ಈ ಪರೀಕ್ಷೆನ ಗೆದ್ದು ಬರಲಿ. ಅವ್ರು ನಂಬಿರುವಂಥ ಚಾಮುಂಡೇಶ್ವರಿ ತಾಯಿನೇ ಅವ್ರನ್ನ ಕಾಪಾಡಲಿ. ಆದಷ್ಟು ಬೇಗ ಕೆಟ್ಟ ದಿನಗಳು ಕಳೆದು ಒಳ್ಳೆ ದಿನಗಳು ಬರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ದರ್ಶನ್ ಸರ್ನ ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಳ್ತಾ ಬೆಳೆದಿರೋಳು. ಅವತ್ತು ನಾನು ಅವ್ರ ಅಭಿಮಾನಿನೇ, ಇವತ್ತು ಅವ್ರ ಅಭಿಮಾನಿನೇ, ಮುಂದೆನೂ ಅವ್ರ ಅಭಿಮಾನಿನೇ ಆಗಿರ್ತೀನಿ. ಸೊ ನ್ಯಾಯ ಎರಡೂ ಕಡೆ ಸಿಗಲಿ ಅಂತಲೇ ನಾನು ಆ ದೇವ್ರನ್ನ ಕೇಳ್ಕೊತೀನಿ. ಕಾನೂನಿದೆ, ನೋಡ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನುಷಾ, 3 ಪಾಯಿಂಟು ನೀವು ಮೆನ್ಷನ್ ಮಾಡಿರೋದು ತುಂಬ ನಮಗೆಲ್ರಿಗೂ ಅನಿಸುತ್ತೆ ಹೌದಲ್ವಾ ಅಂತ. ಯಾಕಂದರೆ ಬರ್ಡೇ ದಿನ ಮಾತ್ರ ನಾನು ಅನ್ನದಾನ ಮಾಡಬಲ್ಲೆ, ಊಟ ಹಾಕಬಲ್ಲೆ, ಬಟ್ 365 ದಿನ ಊಟ ಕೊಡೋರು ನನ್ನ ಅಭಿಮಾನಿಗಳು ಅನ್ನೋದು ಒಂದು ಪಾಯಿಂಟು. ಇನ್ನೊಂದು ಟ್ಯಾಟು ಹಾಕಿಸ್ಕೊಳ್ಬೇಡಿ, ನೋವಾಗುತ್ತೆ, ಹಾಕ್ಸ್ಕೊಳಂಗಿದ್ರೆ ಅಪ್ಪ ಅಮ್ಮನ ಹೆಸರು ಹಾಕ್ಸ್ಕೊಳ್ಳಿ ಅನ್ನೋದು. ಇನ್ನೊಂದು ಚೇಸ್ ಮಾಡ್ಕೊಂಡು ಬರಬೇಡಿ ಕಾರು, ಬಂದಾಗ ಆಕ್ಸಿಡೆಂಟ್ ಆಗಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗಿ ಇನ್ ಕೇಸ್ ಡೆತ್ ಆದರೆ ನಿಮ್ಮ ಫ್ಯಾಮಿಲಿಗೆ ಯಾರು ಹೊಣೆ? ಹೀಗೆ ಅವತ್ತಿನ ದಿನಗಳಲ್ಲೇ ಅಭಿಮಾನಿಗಳ ಒಂದು ಸೇಫ್ಟಿನ ನೋಡ್ತಿದ್ದಂಥ ದಾಸ ಒಬ್ಬ ಅಭಿಮಾನಿನ ಕರೆದ್ಬಿಟ್ಟು ಓಡಿಸಿ ಸಾಯಿಸ್ತಾರೆ ಅಂದರೆ ಯಾರಿಗೂ ನಂಬಕ್ಕಾಗಲ್ಲ. ನಿಮ್ಗೆ ಎಷ್ಟು ಶಾಕ್ ಆಯ್ತು ಈ ಇನ್ಸಿಡೆಂಟು ಅಂತ? ಡೆಫಿನೆಟ್ಲಿ ತುಂಬ ಸಂಕಟ ಆಗುತ್ತೆ ಇದು ನೋಡಿದಾಗ. ಯಾರೇ ಆಗಲಿ, ಈ ಕಡೆ ನನ್ನ ಫೇವ್ರೆಟ್ ಸ್ಟಾರ್ ಈ ಥರ ಒಂದು ಸಿಚುಯೇಷನಲ್ಲಿ ನೋಡೋಕ್ಕೂ ನನಗೆ ತುಂಬ ಸಂಕಟ ಆಗುತ್ತೆ. ಆ್ಯಂಡ್ ಹಾಗೆ ಒಂದು ಜೀವ ಒಂದು ಬೆಲೆನೂ ನಮಗೆ ಒಂದು ಸಾಮಾಜಿಕ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನೋಡಿದಾಗ ಒಂದು ಜೀವಕ್ಕೂ ಒಂದು ನ್ಯಾಯ ಸಿಗಬೇಕು, ಆ ಕಡೆಯಿಂದನೂ ಸಂಕಟ ಆಗುತ್ತೆ. ಆ ಫ್ಯಾಮಿಲಿ ನೋಡಿದಾಗಲೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ್ಯಂಡ್ ದರ್ಶನ್ ಸರ್ ಸಿಚುಯೇಷನ್ ನೋಡಿದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ. ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಸೊ ಕಾನೂನನ್ನು ತೀರ್ಮಾನ ಮಾಡ್ತಿದೆ. ಇವಾಗ ಸದ್ಯಕ್ಕೆ ಅದ್ರ ಬಗ್ಗೆ ಏನೇ ಮಾತಾಡೋಕೆ ಹೋದ್ರೂ ತಪ್ಪಾಗುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋಷ್ಟು ನಾನು ಇನ್ನೂ ದೊಡ್ಡೋಳಾಗಿಲ್ಲ. ಯಾಕಂದರೆ ನನಗೇನು ಗೊತ್ತಿಲ್ಲ, ನಾನು ಏನೇ ಮಾತಾಡೋಕ್ಕೂ ಡೆಫಿನೆಟ್ಲಿ ಅದು ತಪ್ಪಾಗ್ಬಿಡುತ್ತೆ. ಸೊ ನೋಡೋಣ ಏನಾಗುತ್ತೆ ಕಾನೂನು ತೀರ್ಪಿಗೆ. ಆ್ಯಂಡ್ ನ್ಯಾಯಾಲಯ ಒಂದು ಸತ್ಯಕ್ಕೆ ಒಂದು ಜಯ ಸಿಗಲಿ, ಸತ್ಯಮೇವ ಜಯತೆ ಅನ್ನೋದು ಒಂದು ತೀರ್ಮಾನ ಆಗಲಿ ಅನ್ನೋದೇ ನಾನು ಇಷ್ಟಪಡ್ತೀನಿ. ಕೊನೆಯ ಪ್ರಶ್ನೆ, ವಿನೀಶ್ ಬಗ್ಗೆನೂ ತಾವು ಕಳವಳ ವ್ಯಕ್ತಪಡಿಸಿದ್ರಿ. ಪಾಪ ಅವ್ನಿಗೇನು ಗೊತ್ತಾಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅಂತ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಪ್ರತಿ ಮಾತಲ್ಲೂ ಕೂಡ ಎರಡು ಫ್ಯಾಮಿಲಿಗೂ ನ್ಯಾಯ ಸಿಗಬೇಕು, ಎರಡು ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಅನ್ನೋದೊಂದು ಮಾತಿದೆ. ಸೊ ವಿನೀಶ್ ಬಗ್ಗೆ ಮಾತಾಡೋದು
ಎಸ್ ವಿನೀಶ್ ಅಂದರೆ ನಾವು ನೋಡ್ದಂಗೆ ಇನ್ನೂ ಚಿಕ್ಕ ಹುಡುಗ ಅವರಪ್ಪ ಅಂದರೆ ದರ್ಶನ್ ಸರ್ ಅಷ್ಟು ದೊಡ್ಡ ಸ್ಟಾರ್ ಅನ್ನೋದು ಕೂಡ ಅವನಿಗಿನ್ನೂ ಅರಿವಿರಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಪುಟ್ಟ ವಯಸ್ಸಿಗೆ ಈ ಥರದ್ದೆಲ್ಲ ಸಿಚುಯೇಷನ್ ನೋಡಿದಾಗ ತುಂಬ ಸಂಕಟ ಆಗ್ತಿರುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನ ನೋಡಿದಾಗ ಯಾಕೆ ಸುಮ್ಮನೆ ಆ ಮಗುಗೆ ಏನು ಅರಿವಿಲ್ಲದೆ ಇರೋ ಮಗುಗೆ ಯಾಕೆ ಶಾಪ ಆಗ್ತೀರಾ ಅನ್ನೋದೊಂದು ನಾನು ನನ್ನ ಸ್ಟೇಟ್ಮೆಂಟಲ್ಲಿ ನನ್ನ ಕ್ಯಾಪ್ಷನಲ್ಲಿ ಬರೆದಿದ್ದೆ. ಆ್ಯಂಡ್ ಹಾಗೆ ವಿಜಯಲಕ್ಷ್ಮಿ ಮ್ಯಾಮ್ ಬಗ್ಗೆನೂ ನಾನು ಹೇಳಿದ್ದೇನಂತಂದರೆ ದರ್ಶನ್ ಸರಿಗೆ ಅವತ್ತಿಂದನೂ ವಿಜಯನೂ ಆಗಿ ಲಕ್ಷ್ಮಿನೂ ಆಗಿ ಜೊತೆಲಿದ್ದಾರೆ. ಸೊ ಇವತ್ತು ಕೂಡ ಅವರ ಒಂದು ಪವರ್ ಆ್ಯಂಡ್ ಅವರಷ್ಟು ಸ್ಟ್ರಾಂಗ್ ಆಗಿ ನಿಂತಿರೋದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ದೇವತೆ ಮ್ಯಾಮ್ ನೀವು ಆ್ಯಕ್ಚುಲಿ ಈ ಥರದೊಂದು ಸಿಚುಯೇಷನಲ್ಲೂ ಇಷ್ಟು ಚೆನ್ನಾಗಿ ದರ್ಶನ್ ಸರ್ನ ಕಾಪಾಡ್ಕೊಳ್ತಾ ಇದ್ದೀರಾ. ಸೊ ಅದು ನೆನ್ನೆ ಕೂಡ ಅವರೊಂದು ಪೋಸ್ಟ್ ಹಾಕಿದರು. ಅದು ತುಂಬ ದರ್ಶನ್ ಸರ್ ಫ್ಯಾನ್ಸಿಗೆ ತುಂಬ ರಿಲೀಫ್ ಕೊಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಏನೇ ಮಾತಾಡಿದ್ರು ನನಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ. ನ್ಯಾಯ ಸತ್ಯದ ಪರ ಇರಲಿ ಅಂತ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಕರಣ ಹೊರತುಪಡಿಸಿ ದರ್ಶನ್ ಸರ್ಗೆ ನಾನು ತುಂಬ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ. ನಾನು ಚಿಕ್ಕೋಳಿಂದ ಅವ್ರ ಕಿಡ್ಡಿದ್ದಾಗಿದ್ದನೂ ಅವ್ರ ಫ್ಯಾನು ಅಂತ. ಫಸ್ಟ್ ಟೈಮ್ ನೀವು ಅವ್ರು ಮೀಟ್ ಮಾಡಿದ್ದು ಅನ್ನೋದು ಒಂದು, ಮತ್ತು ಜೊತೆಗೆ ಅವ್ರದ್ದು ಪ್ರಚಾರಕ್ಕೂ ಕೂಡ ಸತೀಶ್ ರೆಡ್ಡಿ ಅವ್ರ ಪ್ರಚಾರಕ್ಕೂ ಕೂಡ ನೀವಿಬ್ಬರು ಒಂದೇ ಇದು ಕಾರ್ ಮೇಲೆ ನಿಂತ್ಕೊಂಡು ಪ್ರಚಾರ ಮಾಡ್ತೀರಿ ಅವ್ರ ಪರ ರೀಸೆಂಟ್ ಎಲೆಕ್ಷನಲ್ಲಿ. ಆ ಮೂಮೆಂಟ್ನ ನೀವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ? ಎಸ್, ದರ್ಶನ್ ಸರ್ನ ನಾನು ಇವತ್ತಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ನಾನು ಅವರ ಅಭಿಮಾನಿಯಾಗೆ ಸಿನಿಮಾಗಳನ್ನ ಮೆಜೆಸ್ಟಿಕ್ಕಿಂದ ಟಿಲ್ ಕಾಟ್ಯಾರವರೆಗೂ. ಸೊ ಪ್ರಥಮ್ ಅವರು ಬನ್ನಿ. ದರ್ಶನ್ ಸರ್ ಬಗ್ಗೆ ಹೇಳ್ತಾ ಇದ್ರಿ, ಫಸ್ಟ್ ಮೀಟ್ ಆಗಿದ್ದೆಲ್ಲಿ ಮತ್ತು ಆ ಪ್ರಚಾರದ್ದು ಹೆಂಗಿತ್ತು ಅಂತ? ಇಲ್ಲ, ಫಸ್ಟ್ ದರ್ಶನ್ ಸರ್ ಅಭಿಮಾನಿ ನಾನು ಚಿಕ್ಕ ವಯಸ್ಸಿಂದ. ಸೊ ಅವರು ಮೆಜೆಸ್ಟಿಕ್ಕಿಂದ ಕಾಟೇರವರೆಗೂ ಸಿನಿಮಾಗಳನ್ನ ನೋಡ್ಕೊಳ್ತಾನೆ ಬೆಳೆದಿರೋ ಅಂಥವಳು. ಸೊ ನಾನು ಫಸ್ಟ್ ಅವ್ರನ್ನ ನೋಡಬೇಕಂತ ಅಂದ್ಕೊಂಡಿದ್ದು ಸಾರಥಿ ಟೈಮಲ್ಲಿ ಅವ್ರು ನಮ್ಮ ತುಮಕೂರಿಗೆ ಬಂದಾಗಲೇ ನಾನು ನೋಡ್ಬೇಕು ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ನಾನು ಧರ್ಮಕೀರ್ತಿರಾಜ್ ಅವ್ರ ಜೊತೆಗೆ ಸಿನಿಮಾ ಮಾಡಬೇಕಾದ್ರೆ ಆ ಮೂವಿ ಮುಹೂರ್ತಕ್ಕೆ ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದರು, ಖಡಕ್ ಅಂತ, ಒಂದು 4 years ಬ್ಯಾಕ್. ಸೊ ಹಾಗೆ ಇನ್ನೊಂದು ಸಿನಿಮಾ ದಮಯಂತಿ ಅಂತ, ಅದು ಟ್ರೈಲರ್ ಲಾಂಚಿಗೆ ಬಂದಿದ್ದು. ಸೊ ಅಲ್ಲಿ ನಾನು ದರ್ಶನ್ ಸರ್ನ ಫಸ್ಟು ನಾನು ಡೈರೆಕ್ಟಾಗಿ ನೋಡಿದ್ದು. ಆ್ಯಂಡ್ ಎಲೆಕ್ಷನ್ ಪ್ರಚಾರ ಅಂತ ಬಂದಾಗ ಸತೀಶ್ ರೆಡ್ಡಿ ಸರ್ ಅಂಡ್ ಆ ಏರಿಯಾ ಕಾರ್ಪೊರೇಟರ್ ಇದ್ದಾರಲ್ಲ, ಅವರು ನನ್ನ ಪ್ರಚಾರಕ್ಕೆ ಕರೆದಿದ್ದು. ಸೊ ಹೋಗಿದ್ದೆ. ದರ್ಶನ್ ಸರ್ ಫ್ಯಾನು, ಜೊತೆಗೆ ಅವರ ಆಪ್ತ ವಲಯದ ಬಹುತೇಕ ಸ್ಟಾರ್ಗಳ ಜೊತೆ ನೀವು ಕೆಲಸ ಮಾಡ್ತಿದ್ದೀರಿ. ವಿನೋದ್ ಪ್ರಭಾಕರ್ ಇರಲಿ, ಧರ್ಮಕೀರ್ತಿರಾಜ್ ಇರಲಿ, ಸುಮಾರು ಜನ ಸ್ಟಾರ್ಸ್ಗಳ ಜೊತೆ ಆ ಸಮಯದಲ್ಲಿ ಎಲ್ಲ ಹೇಳ್ಕೊಂಡಿದ್ದೀರಾ. ನಿಮ್ಮ ಒಂದು ಡ್ರೀಮ್ ಏನು ಅಂತಂದರೆ ದರ್ಶನ್ ಅವರೊಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಎಸ್, ಡೆಫಿನೆಟ್ಲಿ ಈಗ ಒಂದು ಕೆಟ್ಟ ದಿವಸಗಳು ಕಳೆದು ಒಳ್ಳೆ ದಿನಗಳು ಬರಲಿ, ದರ್ಶನ್ ಸರಿಗೆ ಒಳ್ಳೆಯದಾಗಿ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ನೋಡೋಣ. ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಆಸೆ ಇವತ್ತಿಂದ ಅಲ್ಲ, ನಾನು ಸಿನ್ಸ್ ಇಂಡಸ್ಟ್ರಿಗೆ ಬಂದಿದ್ದ ದಿನದಿಂದ ಇದೆ. ನೋಡೋಣ ಫ್ಯೂಚರಲ್ಲಿ ಆ ಥರದ್ದೊಂದು ಒಳ್ಳೆ ದಿನ ಬಂದರೆ, ಆ ಥರದ್ದೊಂದು ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಅನುಷಾ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.